ಪೆನ್ ಡ್ರೈವ್ ಸೆಕ್ಸ್ ಧೋಕಾ ಪ್ರಕರಣದಲ್ಲಿ ಆಪಾದಿತರಾಗಿರುವ HD ರೇವಣ್ಣ ಅವರ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು HD ರೇವಣ್ಣ ಅವರಿಗೆ ಜೈಲ ಅಥವಾ ಬೇಲ ಅನ್ನೋದು ಲುಕೌಟ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ. ಇವರ ವಿರುದ್ಧ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದ HD ರೇವಣ್ಣ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬೇಲ್ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. HD ರೇವಣ್ಣನವರದ್ದು ಭಾರಿ ಕುತೂಹಲ ಇದೆ. HD ರೇವಣ್ಣವರಿಗೆ ಇವತ್ತೇನಾದರೂ ಜೈಲ ಅಥವಾ ಬೇಲ ಅನ್ನೋದ್ರು ನಾವು ಗಮನಿಸ್ತಾ ಹೋದಂಗೆ HD ರೇವಣ್ಣವರ ಮೇಲೆ ಹಾಕಿರುವಂಥ ಎಲ್ಲ ಸೆಕ್ಷನ್ಗಳು ಅದು ಯಾವುದೇ ಅವರನ್ನು ಬಂಧನ ಮಾಡುವಂಥ ಅಷ್ಟು ತೀಕ್ಷ್ಣವಾದಂಥ ಸೆಕ್ಷನ್ಗಳು ಆಗಿರಲಿಲ್ಲ. ನಾನ್ ಬೇಲೇಬಲ್ ಅಫೆನ್ಸ್ ಆಗಿತ್ತು ಅವ್ರ ಮೇಲೆ ಹಾಕಿರುವಂಥ ಸೆಕ್ಷನ್ಗಳು. ಸದ್ಯಕ್ಕೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅವರ ವಿಚಾರಣೆ ನಡೆಯುತ್ತೆ. ಅರ್ಜಿ ವಿಚಾರಣೆ, ಬೇಲ್ ಭವಿಷ್ಯ, ಆ್ಯಂಟಿಸಿಪೇಟರಿ ಬೇಲನ್ನು ಹಾಕಿದ್ರು ಮಂಜೂರು ಮಾಡಬೇಕು ಅಂಥೇಳಿ. ಅದರ ಇವತ್ತು ಜೈಲ ಅಥವಾ ಬೇಲ ಅನ್ನೋದು ಗೊತ್ತಾಗುತ್ತೆ HD ರೇವಣ್ಣ ಅವರಿಗೆ. ಸದ್ಯಕ್ಕಂತೂ HD ರೇವಣ್ಣ ಮತ್ತು ಹಾಗೆ ಅವರ ಮಗ ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದು ಪೆನ್ ಡ್ರೈವ್ ಮತ್ತೊಂದು ಮಗದೊಂದು ವಿಡಿಯೋಗಳೆಲ್ಲವೂ ಕೂಡ ಹಲ್ಚಲ್ ಎಬ್ಬಿಸ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದರ ನಡುವೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದ HD ರೇವಣ್ಣ ಅವರ ಜಾಮೀನಿನ ವಿಚಾರ ಇವತ್ತು ಒಂದು ಹಂತಕ್ಕೆ ತೀರ್ಮಾನಕ್ಕೆ ಬರುತ್ತೆ. ASP ಜಗದೀಶ್ರಿಂದ ಆಕ್ಷೇಪಣೆ ಸಲ್ಲಿಕೆ ಆಗಿದೆ ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ ಸರ್ಕಾರದ ಪರವಾಗಿ. HD ರೇವಣ್ಣ ಅವರಿಗೆ ಜೈಲ ಅಥವಾ ಬೇಲ ಅನ್ನೋದು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. HD ರೇವಣ್ಣ ಅವರ ಬೇಲ್ ಭವಿಷ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೋಡಿ. ಸಂಜೆ 5:30ಕ್ಕೆ ವಿಚಾರಣೆಗೆ HD ರೇವಣ್ಣ ಅವರು ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕೋರ್ಟ್ ವಿಚಾರಣೆಗೆ HD ರೇವಣ್ಣ 5:30 ಹಾಜರಾಗ್ತಾರೆ. ಕಕ್ಷಿದಾರರು ಹಾಜರಾಗುತ್ತಾರೆ ಅಂಥೇಳಿ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಮೂರ್ತಿ ಡಿ ನಾಯಕ್ ರೇವಣ್ಣ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರ ಪರವಾದ ವಕೀಲರು ಸಂಜೆ 5:30 HD ರೇವಣ್ಣ ಅವರು ತಮಗೆ ಕೊಟ್ಟಂತ ನೋಟಿಸ್ನ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದನ್ನ ಹೇಳಿದ್ದಾರೆ. 5:15 ಅವರು ಕೋರ್ಟ್ಗೆ ಹಾಜರಾಗ್ತಾರೆ. HD ರೇವಣ್ಣ ಅವರ ಮೇಲೆ ಗಂಭೀರ ಆರೋಪ ಏನು ಕೇಳಬಂದಿದೆ, ಈ ಸಂಬಂಧ ಅವರು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ 5:15 ಅನ್ನೋದನ್ನ ಹೇಳಿದ್ದಾರೆ. ಸಂಜೆ 5:30 ವಿಚಾರಣೆಗೆ ರೇವಣ್ಣ ಅವರು ಹಾಜರಾಗ್ತಾರೆ. ಅವರ ವಕೀಲರೇ ಈ ಕುರಿತಾಗಿ ಹೇಳಿದ್ದಾರೆ. 5:15 ಅವರು ಕೋರ್ಟ್ಗೆ ಬರ್ತಾರೆ, ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದನ್ನು, ನನ್ನ ಕಕ್ಷಿದಾರರು ವಿಚಾರಣೆಗೆ ಬರ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಈ ಹಿಂದೆ ರೇವಣ್ಣ ಪರವಾದ ವಕೀಲರು ಹೇಳಿದ್ರು, ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು 7 ದಿನ ಸಮಯಾವಕಾಶ ಬೇಕು ಹೊರದೇಶದಲ್ಲಿರೋದ್ರಿಂದಾಗಿ ಅಂತೇಳಿ ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಈಗ ಅಗೈನ್ ರೇವಣ್ಣ ಅವ್ರ ವಿಚಾರದಲ್ಲಿ ಇವತ್ತು 5:15 ಅವರು ಹಾಜರಾಗ್ತಾರೆ ಅಂತೇಳಿ ಹೇಳಿದ್ದಾರೆ. SIT ಅಧಿಕಾರಿಗಳು 3 ಬಾರಿ ನೋಟಿಸ್ ಕೊಟ್ಟರು ಕೂಡ ಯಾರೇ ಅಂದಿರಲಿಲ್ಲ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ. ಮತ್ತೊಂದು ಕಡೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಹಾಕಿದ್ದಾರೆ. ಅದರ ಭವಿಷ್ಯವೂ ಕೂಡ ಇವತ್ತೇ ತೀರ್ಮಾನ ಆಗುತ್ತೆ. SIT ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸನ್ನು HD ರೇವಣ್ಣ ಅವರಿಗೆ ಕೊಟ್ಟಿದ್ದಾರೆ. ಯಾವುದೇ ನೋಟಿಸ್ಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಇವತ್ತು SIT ಅಧಿಕಾರಿಗಳು ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ 5:15 ಅವರು SIT ತನಿಖಾ ತಂಡದ ಮುಂದೆ HD ರೇವಣ್ಣ ಅವರು ಹಾಜರಾಗ್ತಾರೆ, ತನಿಖೆಯನ್ನು ಎದುರಿಸ್ತಾರೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಇದೆ SIT ಅಧಿಕಾರಿಗಳ ತನಿಖೆಗೆ. HD ರೇವಣ್ಣ ಅವರು ಬರ್ತಾ ಇರೋದು ಅವರ ಮಗ ಮತ್ತು ಅವರು ಒಂದು ಪ್ರಕರಣದಲ್ಲಿ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣದಲ್ಲಿ A1 ಆರೋಪಿ HD ರೇವಣ್ಣ. ಹಾಗಾಗಿ ಇದರ ತನಿಖೆಗಾಗಿ SIT ಅಧಿಕಾರಿಗಳ ಮುಂದೆ 5:15 ಹಾಜರಾಗ್ತಾರೆ ಅಂತೇಳಿ ಅವರ ಪರವಾದ ವಕೀಲರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸುನಿಲ್, ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದ A1 ಆರೋಪಿ HD ರೇವಣ್ಣ, ಆ ಸಂಬಂಧ ಇವರು ವಿಚಾರಣೆಗೆ ಹಾಜರಾಗ್ತಿರೋದಾ? ಹೆಚ್ಚಿನ ವಿವರ ಏನಿದೆ ಸುನಿಲ್? ರಂಜಿತ್, ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಕೇಸ್ನಲ್ಲಿ ಬೇಲಬಲ್ ಸೆಕ್ಷನ್ಸ್ಗಳು ಇರೋದ್ರಿಂದಾಗಿ ಅದರಲ್ಲಿ
ಆಂಟಿಸಿಪೇಟರಿ ಬೇಲ್ನ ಅಗತ್ಯ ಇಲ್ಲ ಅನ್ನುವಂಥದ್ದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಈ KR ನಗರದಲ್ಲಿ ದಾಖಲಾಗಿರುವಂತಹ ಮತ್ತೊಂದು ಪ್ರಕರಣ, ಅದರಲ್ಲಿ ಕಿಡ್ನಾಪ್ ಕೇಸ್ ದಾಖಲಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ರೇವಣ್ಣ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ಈ ಒಂದು ಅರ್ಜಿಯ ವಿಚಾರಣೆ ಆರಂಭಗೊಂಡಿದೆ. ಸಾಮಾನ್ಯವಾಗಿ ಈ ಪೋಕ್ಸೋ ಕೇಸುಗಳಾದಂತಹ ಟೈಮಲ್ಲಿ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಆಗುತ್ತೆ, ಅಂದ್ರೆ ಈ ವಿಚಾರಣೆ ಏನ್ ನಡೆಯುತ್ತೆ ಅದನ್ನ ದಾಖಲು ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ ಇರುತ್ತೆ. ಆದ್ರೆ ಈ ಒಂದು ಕೇಸ್ನಲ್ಲೂ ಕೂಡ ಅದೇ ಒಂದು ಪ್ರಕ್ರಿಯೆಯನ್ನ ಈಗ ಮಾಡ್ತಾ ಇರೋದ್ರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಕೇಸ್ನಲ್ಲಿ ಇದರ ಅವಶ್ಯಕತೆ ಏನಿದೆ ಅನ್ನುವಂತ ಒಂದು ಆಕ್ಷೇಪಣೆ. ಸದ್ಯಕ್ಕೆ ವಿಚಾರಣೆ ಆರಂಭಗೊಂಡಿದೆ. HD ರೇವಣ್ಣ ಪರ ವಕೀಲ ನಾಯಕ್ ಅವರು, ಡಿ ಮೂರ್ತಿ ನಾಯಕ್ ಅವರು ಈ ಒಂದು ಕೇಸ್ಗಾಗಿ ಅವರು ಅಪಿಯರ್ ಆಗಿರುವಂತದ್ದು. ಇದರಲ್ಲಿ ಈಗ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಕಿಡ್ನಾಪ್ ಕೇಸ್ ಆಗಿರುವಂತದ್ದು KR ನಗರ ಪೊಲೀಸ್ ಠಾಣೆಯಲ್ಲಿ. ಇದರ ವಿಕ್ಟಿಮ್ ಲೇಡಿ ಯಾರಿದ್ದಾರೆ ಅವ್ರು ಇನ್ನೂ ಕೂಡ ಪತ್ತೆ ಆಗಿಲ್ಲ, ಅಂದ್ರೆ ಎಲ್ಲಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಕ್ಕಿಲ್ಲ. ಹಾಗಾಗಿ ಇಷ್ಟು ಬೇಗ ಇವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಕಡಿಮೆ ಅನ್ನುವಂಥದ್ದು ಕಾನೂನು ತಜ್ಞರ ಒಂದು ಅಭಿಪ್ರಾಯ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಯಾವ ರೀತಿ ಬೆಳವಣಿಗೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಸರ್ಕಾರ ಅಂದ್ರೆ SIT ಪರವಾಗಿ ವಾದವನ್ನ ಮಂಡಿಸಲಿರುವಂತಹ ವಕೀಲರು ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ನೀಡಬಾರದು ಅನ್ನುವಂಥದ್ದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಲಿಕ್ಕಿದ್ದಾರೆ. ರಂಜಿತ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಂತ್ರಸ್ತೆಯ ಬಂದು ಅತ್ಯಾಚಾರ ಪ್ರಕರಣ ದಾಖಲು ಮಾಡಿದ ಬಳಿಕ ಇವತ್ತು SIT ಅಧಿಕಾರಿಗಳು ಹೊಳೆ ನರಸೀಪುರದ ರೇವಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಸತತ 2 ಗಂಟೆಗಳಿಗೂ ಹೆಚ್ಚು ಕಾಲ ಆಯಿತು. SIT ಅಧಿಕಾರಿಗಳ ಸ್ಥಳ ಮಹಜರು ಕಾರ್ಯ ಆರಂಭ ಆಗಿ ಸದ್ಯ ಅಂತಿಮ ಘಟ್ಟ ತಲುಪಿದೆ ಅಧಿಕಾರಿಗಳ ಮಹಜರು ಕಾರ್ಯ. ಹೊಳೆ ನರಸೀಪುರ ರೇವಣ್ಣ ಮನೆಯಲ್ಲಿ ಸ್ಥಳ ಮಹಜರು ಮಾಡ್ತಿದ್ದಾರೆ. ಒಬ್ಬ ಸಂತ್ರಸ್ತೆ ಅಲ್ಲ, 2 ಸಂತ್ರಸ್ತೆಯರ ಜೊತೆಗೂಡಿ ತಲಾಶ್ಗೆ ಮುಂದಾಕಿದ್ದಾರೆ ಅಧಿಕಾರಿಗಳು. ರೇವಣ್ಣ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಮಹಜರು ಕಾರ್ಯ ಆಗ್ತಾ ಇದೆ. ಅಡುಗೆ ಮನೆ, ಬೆಡ್ರೂಮ್, ಹಾಲ್ ಎಲ್ಲ ಕಡೆ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಯಾವುದೇ ಹೊತ್ತಲ್ಲಾದ್ರೂ ಕೂಡ SIT ಟೀಮ್ ಹೊರಬರುವ ಸಾಧ್ಯತೆ ಇದೆ. ಕಾರಣ ಅಂತಿಮ ಘಟ್ಟ ತಲುಪಿದೆ. ಸ್ಥಳ ಮಹಜರು ಕಾರ್ಯ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಈಗೇನ್ ಬೆಳವಣಿಗೆ ಆಗ್ತಾ ಇದೆ? ಅಂತಿಮ ಘಟ್ಟ ತಲುಪಿದೆ, ಸ್ಥಳ ಮಹಜರು ಕಾರ್ಯ ಅಂತ ಹೇಳಲಾಗ್ತಾ ಇದೆ. ಲೇಟೆಸ್ಟ್ ಅಪ್ಡೇಟ್ಸ್ ಏನ್ ಕೊಡ್ತೀರಿ ನಾಗೇಂದ್ರ ಬಾಬು? ಶ್ರುತಿ, ಬಹುತೇಕ ಈ ಒಂದು ಮಹಜರು ಪ್ರಕ್ರಿಯೆ ಅಂತ್ಯಗೊಂಡಿದೆ ಅಂತಲೇ ಹೇಳಬೇಕಾಗುತ್ತೆ. ಅಂತಿಮ ಘಟ್ಟಕ್ಕೆ ಬಂದು ತಲುಪಿರುವಂತಹ SIT ತನಿಖಾ ತಂಡ ಇಲ್ಲಿ ಏನೆಲ್ಲ ಮಹಜರನ್ನು ಮಾಡಿದೆಯಲ್ಲ ಅದನ್ನು ಟೈಪನ್ನು ಮಾಡಿಕೊಂಡು ಅದನ್ನು ಒಂದು ಬಾರಿ ಓದಿ ಮತ್ತೊಮ್ಮೆ ಅದನ್ನು ಪ್ರಿಂಟೌಟನ್ನು ತೆಗೆದು ಅದಕ್ಕೆ ಒಂದು ಮಹಜರಿಗೆ ಸಹಿಯನ್ನು ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಇದೆ ಅನ್ನುವ ಈ ಕ್ಷಣದ ಅಪ್ಡೇಟ್ ಲಭ್ಯವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಅಂದರೆ ಹೊಳೆ ನರಸೀಪುರದಲ್ಲಿರುವಂಥ ಇದೇ ಒಂದು ನಿವಾಸದಿಂದ ತನಿಖಾ ತಂಡ ಹೊರಡುತ್ತೆ ಅನ್ನುವ ಮಾಹಿತಿ ಕೂಡ ಇದೆ. ನೋಡಿ, ಈಗ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆ ಲಕ್ಷಣಗಳು ಕೂಡ ಈಗ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಸಂತ್ರಸ್ತೆಯರು ತಮ್ಮ ಮೇಲೆ ದೌರ್ಜನ್ಯ ಆಗಿದೆ ಇಂಥ ಕಡೆ ಅಂತೇಳಿ ಎಲ್ಲೆಲ್ಲಿ ಜಾಗಗಳನ್ನು ತೋರಿಸಿದ್ರು ಆ ಜಾಗಗಳಲ್ಲಿ ಮಹಜರನ್ನು ಮಾಡಿಕೊಂಡಿರುವಂತಹ ತನಿಖಾ ತಂಡ ಎಲ್ಲವನ್ನ ಕೂಡ ಮುಗಿಸಿ ನೋಡಿ, ಕೇವಲ ಮನೆಯ ಒಳಭಾಗದಲ್ಲಿ ಮಾತ್ರ ಅವರು ಪರಿಶೀಲನೆ ಮಾಡಲಿಲ್ಲ ಶ್ರುತಿ, ಮನೆಯ ಸುತ್ತಮುತ್ತಲೂ ಕೂಡ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ. ನೋಡಿ, ಈಗ ಅಲ್ಲಿ ಅಧಿಕಾರಿಗಳು ನಿಂತಿದ್ದಾರೆ, ಸ್ಥಳೀಯ ಪೊಲೀಸರು, ಅಡಿಷನಲ್ SP ಕೂಡ ಇಲ್ಲಿ ನಿಂತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ವಿ. DYSP ಕೂಡ ನಿಂತಿದ್ದಾರೆ. ಒಂದು ಕಡೆ ಪೊಲೀಸರು ಕೂಡ, ಸ್ಥಳೀಯ ಪೊಲೀಸರು ಕೂಡ ಒಂದು ರೀತಿಯಲ್ಲಿ SIT ತನಿಖಾ ತಂಡಕ್ಕೆ ಸಹಕಾರವನ್ನು ಕೊಡ್ತಾರೆ. ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಇಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬ್ಯಾರಿಕೇಡ್ಗಳನ್ನು ಸುತ್ತಲೂ ಕೂಡ ಹಾಕಲಾಗಿದೆ. ಯಾರನ್ನು ಕೂಡ ಇಲ್ಲಿ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ, ಎಲ್ಲರನ್ನೂ ಕೂಡ ಕಳುಹಿಸಿಕೊಡುವಂಥ ಕೆಲಸಗಳು ಆಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾಕೆಂದರೆ ನರಸೀಪುರದಲ್ಲಿ ಅವರ ಬೆಂಬಲಿಗರು ಇಲ್ಲಿಗೆ ಬರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಓಕೆ ನಾಗೇಂದ್ರ ಬಾಬು, ಮತ್ತೆ ಸಂಪರ್ಕ ಮಾಡ್ತೀವಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.